ನೋಡಿ ಇವ್ರ ಮಾತು ಇಷ್ಟೊತ್ತು ಕೇಳಿದ್ದೀರ ನೀವು. ಒಂದು ಜಲಕ್ಕೆ ನಮಗೋಸ್ಕರ ತೋರಿಸ್ತಾರೆ ಅವರು ನೀರಲ್ಲಿ. ತುಂಬ ದೊಡ್ಡ ಹೆಸರಾಂತ ಈಜುಪಟು, ತುಂಬ ಅನುಭವಿ. ಹಾಗಾಗಿ ಇಲ್ಲೇ ಅವರು ಒಂದು ಮನೆ ಪಕ್ಕದಲ್ಲೇ ಒಂದು ಬಾವಿ ಇದೆ, ಅಲ್ಲಿ ಈಜುತ್ತಾರೆ ಅವರು. ಈಜುಬಿಟ್ಟು ತೋರಿಸ್ತಾರೆ, ಯಾವುದೆಲ್ಲ ಆಸನ ತೋರಿಸ್ತಾರೆ ವೀಕ್ಷಕರಿಗೆ. ಇದೊಂದು ಜಲಕ್ಕೆ ನಿಮಗೋಸ್ಕರ. ಅನುಕರಣೆ ಮಾಡೋಕ್ಕೆ ಯಾರು ಹೋಗಬೇಡಿ, ತುಂಬ ಅನುಭವಿಸ್ತಾರೆ. ಆದ್ದರಿಂದ ಒಂದು ಸಲ ಬಂದು ನೋಡ್ಕೊಬರೋಣ. ನೋಡಿ ಫುಲ್ಲು ನೀರಲ್ಲಿ ಮುಳುಗಿ 2 ಕೈ ಮಾತ್ರ ಮೇಲೆತ್ತಿದ್ದಾರೆ ಅಷ್ಟೇ. ಆ ತಲೆಯಿಂದ 1/4 ಗಂಟೆ ಒಳಗಡೆ ಇದೆ, ಕೈ ಮಾತ್ರ ಮೇಲಿದೆ ನೋಡಿ. ಈಗ ದೊರೆ ಫಿಲಮೆಲ್ಲ ಕೊಟ್ಟಿದ್ದು ಹೇಗೆ ಗೊತ್ತಾ? ಹೀಗೆ ಬರೋದು ತೋರಿಸ್ತೇವೆ, ಹೇಳ್ತೀನಿ ಈಗ. ನೋಡಿ ದೊರೆ ಸಿನಿಮಾದಲ್ಲಿ ಆ ಕ್ಲೈಮ್ಯಾಕ್ಸಲ್ಲಿ ಇವ್ರು ಹೆಂಗೆ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅದು ಯಾವ ಥರ ಮಾಡಿದ್ರಿ ದೊರೆ ಫಿಲ್ಮ್? ಯಾವ ಥರ ಮಾಡಿದ್ರಿ? ಅಂಡರ್ ವಾಟರ್ ಶೂಟಿಂಗ್ ಅದು ನೋಡಿ. ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ದು ಈ ಥರ. ಆಗ ಶಿವಮಣಿ ಡೈರೆಕ್ಟರ್ ಅದು ಫಿಲಮ್ಗೆ, ಶಿವಣ್ಣ ಅದು ನಾಯಕ. ಅದರಲ್ಲಿ ಒಳ್ಳೆ ಸಿನಿಮಾ ಅದು, ದೊರೆ ಸಿನಿಮಾ. ಅದರಲ್ಲಿ ನೋಡಿ ಅವರು ಈ ಥರ ಮಾಡಿದಾರಂತೆ ನೋಡಿ, ನಿಮಗೆ ತೋರಿಸ್ತಾ ಇದ್ದಾರೆ ನೋಡಿ ಅವರು. ಇದು ಡೆಸರ್ಟ್ ಫಿಲಮ್ ಇದೇ ಥರ ಬರ್ತದೆ. ಕಲಸಿಪಾಳ್ಯ, ಆ ಕಲಸಿಪಾಳ್ಯ ಸಿನಿಮಾದಲ್ಲಿ ಈ ಥರ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ನೋಡಿ. ದರ್ಶನ್ ಅವರಿಗೆ ಡ್ಯೂಪಾಗಿ ಮಾಡಿದ್ದಾರೆ ಇವರು ಆ ಸಿನಿಮಾದಲ್ಲಿ. ಅದು ಊಟ ಕಟ್ಟಿಬಿಡೋದು, ಆಮೇಲೆ ಇದೊಂದು ಇದೇ ಥರ ಊಟ ಕಟ್ಟಿ ಇದೇ ಥರ ಬಿಡೋದು. ಹೀಗೆ ಬರ್ತೀವಿ ನೋಡಿ ಡೆಸರ್ಟು ನೋಡಿ. ಆ ಕಲಸಿಪಾಳ್ಯದಲ್ಲಿ ಹಿಂಗೆ ಬರ್ತಾರಂತೆ ಅವರು ಆ ಸಿನಿಮಾದಲ್ಲಿ. ಒಂದು ಸೀನ್ ಬರುತ್ತೆ, ಅಲ್ಲಿ ಮೂಟೆ ಕಟ್ಟಿ ಬಿಸಾಕ್ತಾರೆ, ದರ್ಶನ್ ಅವರು ಒಳಗಿರ್ತಾರೆ ಅಂತ. ಆ ಸೀನ್ನ ಇವರು ಮಾಡಿದ್ದಾರೆ ನೋಡಿ, ಡ್ಯೂಪಾಗಿ ಮಾಡಿದ್ದಾರೆ. ಆಮೇಲೆ ಫಿಲಮ್ ನೀರೊಳಗೆ ಸುಗ್ಗಿ ಫಿಲಮು. ಹಾಂ, ನೀರೊಳಗೆ ಶೂಟ್ ಮಾಡೋದು ಈ ಥರ. ಸುಗ್ಗಿ ಸಿನಿಮಾದಲ್ಲಿ ನೀರೊಳಗೆ ಶೂಟ್ ಮಾಡೋವಂಥ ಸೀನ್ ಇತ್ತಂತೆ, ಈ ಥರ ಮಾಡಿದ್ದಾರೆ ನೋಡಿ ಅವರು. ಆಮೇಲೆ ಇದೇ ಥರ ಬದುಕಂತ ಶೂಟ್ ಮಾಡೋದು. ಹಾಂ. ಸಿನಿಮಾ ಕಂಪ್ಲೀಟ್ ಆಗಿದೆ, ಬಟ್ ನಮ್ಮ ಹಂಸಲೇಖ ಅವ್ರು ಅದನ್ನ ಒಂದು ರೀಸನ್ ಆಗಿ ಬಿಡುಗಡೆ, ಒಂದು ಕಾರಣಾಂತರಗಳಿಂದ ಬಿಡುಗಡೆ ಮಾಡಿಲ್ಲ. ನೀರ್ಲಿ ಮಲ್ಕೊಂಡು ಶೂಟ್ ಮಾಡೋ ಥರ ಇದು. ಈಗ 2 ಗನ್ ಕೊಟ್ಟರೆ ಶೂಟ್ ಮಾಡ್ತಾರೆ ಈಗ. ಶೂಟ್ ಮಾಡ್ಕೊಬರೋದು ಈ ಥರ ಎಲ್ಲ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಇದೆಲ್ಲ ಆಸನಗಳು. ಅವರು ನೀರಲ್ಲಿ ನೋಡಿ ಸ್ವಿಮ್ಮಿಂಗ್ ಮಾಡ್ತಾ ಆಸನಗಳನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ತಿಳಿದವ್ರಿಗೆ ಗೊತ್ತಿರುತ್ತೆ ಇದೇನು ಅಂತ. ನೋಡಿ ಎಂಥ ಪ್ರಯೋಗ ಇದೆಲ್ಲ ನೋಡಿ. ಅನುಕರಣೆ ಮಾಡೋಕ್ಕೆ ಯಾರು ಹೋಗೋದು ಬೇಡ, ಬಟ್ ಕಾಳಿರಯ್ಯನವರ ಒಂದು ಸಾಧನೆ ನೋಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಅವರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಯಾವ ಥರ ಅವರು ಅದರಲ್ಲೇ ಒಂದು ಯೋಗಾಸನ ಥರ ಮಾಡ್ತಾ ಇದ್ದಾರೆ ನೋಡಿ ಅವರು. ನೋಡಿ ಊಟ ಮಾಡೋದು ಅಂತ, ಇದು ಊಟ ಮಾಡೋದು ಸ್ಟೈಲು ಅಂತ ಹೇಳಿದ್ರು. ಹಾಂ ನೋಡಿ ಊಟ ಮಾಡೋದು, ನೀರ್ಲಿ ಮಾಡ್ಕೊಂಡು ಊಟ ಮಾಡೋ ಥರ ಅದು, ಆ ಒಂದು ಆಸನ ಅದು. ಹಾಂ ನೋಡಿ ಅವರು ನೀರ್ಲಿ ನಡ್ಕೊಬರೋದು ನೋಡಿ, ಅವ್ರು ನಡ್ಕೊಬರೋದು. ಹಾಂ ಅವ್ರು ನಡ್ಕೊಬರೋದು. ಅವ್ರು ಮಾತಾಡ್ತಿದ್ದಾರೆ, ನಿಮಗೆ ಕೇಳಿಸ್ತಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ.
ಅವರು ನೋಡಿ ನಡ್ಕೊ ಬರ್ತಿದ್ದಾರೆ ನೀರಲ್ಲಿ ಅವರು ನೋಡಿ 2 ಕೈ ಮೇಲೆ ಎತ್ತಿದ್ದಾರೆ ನಡ್ಕೊ ಬರ್ತಿದ್ದಾರೆ ನೋಡಿ. ನೋಡಿ ಬಾಡಿನ ಅವರು ಎತ್ಕೋಬೇಕಾದ್ರೆ ಹಿಂಗೆ ಬರ್ತಾರಂತೆ ನೋಡಿ ಹೇಳ್ತಿದ್ದಾರೆ ಅವರು, ನಿಮಗೆ ಕೇಳಿಸ್ತಿಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅವರು ಬಾಡಿನ ಎತ್ಕೊಂಡು ಹಿಂಗೆ ನಡ್ಕೊ ಬರ್ತಾರೆ ಅವರು. ಎಂಥ ಧೈರ್ಯ ಬೇಕು, ಎಂಥ ಸಾಹಸ ಇದು. ಹಾಂ ಈ ಥರ ಮನಸ್ಕೊಂಡು ಬರ್ತಾರೆ ಅಂತ ಹೇಳ್ತಿದ್ದಾರೆ. ನೋಡಿ ಇದೊಂದು ಅದ್ಭುತ ಇದು ನೋಡಿ. ಇದು ನೋಡ್ತಾ ಇದ್ದೀರಲ್ಲ, ಇದು ನೋಡಿ ನೀರ ಮೇಲೆ ಚಾಪೆ ಹಾಸ್ಕೊಂಡು ಮಲಗಿದ್ದಾರೆ ನೋಡಿ. ಅವರು ನೀರ ಮೇಲೆ ಚಾಪೆ ಹಾಸ್ಕೊಂಡು ಹೆಂಗೆ ಮಲಗ್ತಾರೋ ಹಂಗೆ ಮಲಗಿದ್ದಾರೆ. ಯಾವ CG ಇಲ್ಲ, VFX ಇಲ್ಲ, ಗ್ರಾಫಿಕ್ಸ್ ಇಲ್ಲ, ರಿಯಲ್ಲು. ಹಾಂ ನೋಡಿ ಹೆಂಗೆ ಮಲಗಿದ್ದಾರೆ ನೋಡಿ, ನೀರ ಮೇಲೆ ಆರಾಮಾಗಿ ಮಲಗಿದ್ದಾರೆ. ಅದ್ಭುತ ಅದ್ಭುತ ಕಾಳಿದಾಯ ಸರ್, ಅದ್ಭುತ. ನಿಜವಾದ ಪ್ರತಿಭಾವಂತರು, ದೇಸಿ ಪ್ರತಿಭೆಗಳು, ಸಾಹಸ ಮಾಡುವಂಥ ವ್ಯಕ್ತಿಗಳು ಅಂದರೆ ಇವರೇ. ನೋಡಿ ಮುಂದೆ ಬರ್ತಿದ್ದಾರೆ ಮಲ್ಕೊಂಡು. ಹಾಂ ನೋಡಿ ಮಲ್ಕೊಂಡು ಮುಂದೆ ಬರ್ತಾ ಇದ್ದಾರೆ ನೋಡಿ ಅವರು. ನೋಡಿ ಮಲ್ಕೊಂಡು ಮುಂದೆ ಬರ್ತಾ ಇದ್ದಾರೆ ನೋಡಿ. ಎಂಥ ವಿದ್ಯೆ ಇದು, ಅಬ್ಬಾ. ನೋಡಿ ಯಾರು ಹೇಳ್ಕೊಡದೆ ತನಗೆ ತಾನೇ ಕಲ್ತ್ಕೊಂಡು ತನ್ನನ್ನು ತಾನೇ ಕೆತ್ಕೊಂಡು ಶಿಲೆ ಆದವರು ಈ ಥರ ಇರ್ತಾರೆ ಅಂತ ಹೇಳೋಕ್ಕೆ ಇವರು ಎಕ್ಸಾಂಪಲ್ ಇವರು ನೋಡಿ. ಈಗ ನೋಡಿ ಮ್ಯಾಗಿನ ಮುಂಚೆ ನೋಡೋದು ಈಗ ಮಲಗಿದೆ. ಈಗ ಕಾಲ ಎಷ್ಟು ಮಡಿಕೋಬೇಕು ನೋಡಿ. ರಿಯಲ್ ಕಟ್ಟಕೋದು ನೋಡಿ ನೋಡಿ ಇವರು ಹಗ್ಗದಲ್ಲಿ ಕಾಲು ಕಟ್ಕೋತಿದ್ದಾರೆ. ಇದೊಂದು ಆಸನ, ಇದು ಒಂದು ವಿದ್ಯೆ, ಇದೊಂದು ಸಾಹಸನೇ ಸರಿ. ನೋಡಿ ಕಾಲನ್ನ ಕಟ್ಕೋತಿದ್ದಾರೆ ಹಗ್ಗದಲ್ಲಿ. ಹಂಗೆ ಸ್ವಿಮ್ ಮಾಡ್ತಾರೆ ಅವರು, ಹಂಗೆ ಈಜ್ತಾರೆ ನೋಡಿ ಅವರು. ಅಬ್ಬಾ 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 ಅಬ್ಬಾ. ಹಾಂ ನೋಡಿ ಇವಾಗ ನೋಡಿ ಎಲ್ಲೆಲ್ಲಿ ಬೇಕು ನೋಡಿ ಎಲ್ಲ ಕಡೆ ಕಟ್ಕೋತಿದ್ದಾರೆ ನೋಡಿ ಇವರು. ಹಗ್ಗನ ಕಟ್ಕೋತಿದ್ದಾರೆ, ತನ್ನ ದೇಹಕ್ಕೆ ಫುಲ್ ಹಗ್ಗ ಕಟ್ಕೋತಿದ್ದಾರೆ, ಕಟ್ಕೊಂಡು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಅದ್ಭುತ ಅದ್ಭುತ ಇದು. ನೋಡುವಾಗ ನಮಗೆ ಮೈ ಜುಮ್ ಅಂತಿದೆ, ಭಯ ಆಗ್ತಿದೆ. ಅವ್ರು ನೋಡಿ ಎಷ್ಟು ಸಲೀಸಾಗಿ ಮಾಡ್ತಿದ್ದಾರೆ ನೋಡಿ. ಹಾಂ 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 ನೋಡಿ ಕೈ ಕಟ್ಟಿದ್ರು ಕೂಡ ಹಂಗೆ ಇರ್ತಾರಂತೆ ಅವರು. ಎಷ್ಟು ಆರಾಮಾಗಿ ಚಿಕ್ಕ ಮಗು ಥರ ಮಲಗಿದ್ದಾರೆ ನೋಡಿ. ಎಂಥ ಸಾಧನೆ, ಎಂಥ ಸಾಹಸ. ಎಷ್ಟು ಬೇಕಾದ್ರೆ ಹಿಂಗೆ ಇರ್ತಾರಂತೆ. ಆಯಿತಾ? ಇದೇ ಥರ ಈಗ ನಿಂತ್ಕೊಂಡು ಈಗ ಕಾಫಿ ಕೊಟ್ಟರು ಸಿಗರೇಟ್ ಹಚ್ಚೋದು ಹಚ್ಕೊಂಡು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಕಾಫಿ ಕೊಟ್ಟರು ಕುಡಿತೀನಿ, ಸಿಗರೇಟ್ ಹಚ್ಕೋತೀನಿ ಅಂತ ಹೇಳ್ತಿದ್ದಾರೆ ಅವರು. ಅಷ್ಟು ಕರಗತ್ತಾಗೋಗಿದ್ದಾರೆ. ಈಗ ನೀವು ಕೈ ಹತ್ರ ಮುಗತ್ತಾರೆ.
ಗಾಡಿ ಸಿಕ್ಕೋದು ಗಾಡಿ ಇದೇ ಥರ ಓ ಯಾಕಂದ್ರೆ ಕುಂತ್ಕೋಬೇಕಾ ಇದೇ ಥರ ಕುಂತ್ಕೋಬೇಕು. ನೋಡಿ ನಮಸ್ಕಾರ ಮಾಡ್ತೀರಾ, ನಮಸ್ಕಾರ. ನೋಡಿ ಇದು ಶಂಕರ್ ಅವರು ನಮ್ಮ ಕ್ಯಾಮ್ರಾಮ್ಯಾನು. ಅವರಿಗೆ ಇವರು ಸ್ವಲ್ಪ ಒಂದು ದೂರದ ಪರಿಚಯ ಇದ್ದರು. ನಂಗೆ ನಂಬರ್ ಕೊಟ್ಟರು, ಅಣ್ಣ ಈ ಥರ ಮಾಡಿದ್ರಣ್ಣ, ಇದೊಂದು ವಿಡಿಯೋ ಮಾಡೋಣ ಅಂತ. ನನಗೆ ತುಂಬ ಖುಷಿ ಆಗೋಯ್ತು. ಯಾಕೆಂದರೆ ಈ ಥರ ಸಾಧಕರನ್ನ ಜನತೆಗೆ ಗೊತ್ತಾಗಬೇಕು. ಇವರು ಈಗ ಒಂದು ಕಡೆ ಇದ್ದರೆ ಸೆಟ್ಲ್ ಆಗಿದ್ದಾರೆ, ಜೀವನ ಮಾಡ್ತಿದ್ದಾರೆ, ಅಲ್ಲೆಲ್ಲೇ ಕೆಲಸ ಮಾಡ್ಕೊತಿದ್ದಾರೆ. ಕರ್ನಾಟಕ ಜನತೆಗೆ ಇವ್ರ ಸಾಧನೆ ಗೊತ್ತಾಗಬೇಕು. ಇವರೆಲ್ಲ ತುಂಬ ಪ್ರಸಿದ್ಧಿ ಹೊಂದಿದವರು, ಎಲ್ಲರ ಕಣ್ಣಿಗೆ ಆವಾಗ ಬಿದ್ದವರು. ಇವರೇನು ತೆರೆ ಮರೆಯಲ್ಲಿ ಕೆಲಸ ಮಾಡಿಲ್ಲ, ಇವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ, ತುಂಬ ಆ್ಯಕ್ಟಿವ್ ಆಗಿದ್ದವರು. ಈಗ ಅವ್ರು ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ ಹಳ್ಳಿಲಿ. ಅದಕ್ಕೆ ನಾವು ಕರ್ಕೊಬಂದ್ವಿ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ನಮ್ಮ ಶ್ರೀಗಂಧ ವಾಹಿನಿ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಸರ್. ಆಯ್ತು, ನಿಮ್ಮ ಇಬ್ಬರಿಗೂ ಸರ್. ಆದರೂ ನೀವು ಬಂದಿದ್ದೀರಿ ನಮ್ಮ ಶಂಕರ್ ಕಡೆಯಿಂದ. ನಿಮ್ಮ ಹೆಸರು ನಮಗೆ ಗೊತ್ತಿಲ್ಲ. ಗಣಪತಿ ಅಂತ. ಗಣಪತಿ ಅಂದರೆ ನೀವು ತಿಳ್ಕೊಬೇಡಿ, ಗೌರಿ ಹಬ್ಬ ಗಣೇಶದಲ್ಲಿ ಹೇಳ್ತೀವಲ್ಲ ಆ ಥರ ಅಂತ ತಿಳ್ಕೊಬೇಡಿ. ಅವ್ರ ಹೆಸರೇ ಗಣಪತಿ ಅಂತ. ಆಮೇಲೆ ನೀವು ಗೌರಿ ಗಣೇಶದಲ್ಲಿ ಬರ್ತದ ಆ ಗಣಪತಿ ಅಂತ ಹೇಳ್ಕೊಬೇಡಿ. ಗಣಪ ಅಂತ ಕರೆದ್ರೆ ಸಾಕು. ನಮ್ಗೆ ಗಣಪ ಅವರು, ಶಂಕರ್ ಅವರು ನಮ್ಮ ಬಂದು ನನಗೊಂದು ಧ್ವನಿ ಆದಲ್ಲಿ ಅವ್ರಿಗೊಂದು ನಮಸ್ಕಾರಗಳು. ಥ್ಯಾಂಕ್ ಯು. ಎಲ್ಲ ವೀಕ್ಷಕರು ನಮಸ್ಕಾರ.